ಕೆಲವು ದಾನಗಳು ಹಣದ ಮೌಲ್ಯದಿಂದ ಅಳೆಯಲಾಗುವುದಿಲ್ಲ, ಅವು ಮಕ್ಕಳ ಕಣ್ಣಲ್ಲಿ ಮೂಡುವ ನಗುನಿಂದ ಅಳೆಯಲ್ಪಡುತ್ತವೆ. ಉಪ್ಕೃತಿ ಎನ್ಜಿಒ ವತಿಯಿಂದ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉಚಿತವಾಗಿ ಶಾಲಾ ಬ್ಯಾಗ್, ಉತ್ತಮ ಗುಣಮಟ್ಟದ ನೋಟ್ಬುಕ್ಗಳು ಹಾಗೂ ಸ್ಟೇಷನರಿ ಕಿಟ್ಗಳನ್ನು ವಿತರಿಸಲಾಯಿತು. ಇದು ಕೇವಲ ಸಾಮಗ್ರಿಗಳ ವಿತರಣೆ ಅಲ್ಲ, ಇದು ಮಕ್ಕಳ ಕನಸುಗಳಿಗೆ ಹೊಸ ಬಣ್ಣ ತುಂಬಿದ ದಿನ. ನಮ್ಮ ಶಾಲೆಯ ಅನೇಕ ಮಕ್ಕಳು ಹರಿದು ಹೋದ ಬ್ಯಾಗ್ಗಳನ್ನು ಹೊಲಿದುಕೊಂಡು ಶಾಲೆಗೆ ಬರುತ್ತಿದ್ದರು. ಕೆಲವರು ವರ್ಷಗಳ ಹಳೆಯ ಬ್ಯಾಗ್ ಅನ್ನು ಜೋಪಾನವಾಗಿ ಬಳಸುತ್ತಿದ್ದರು. ಆದರೆ ಇಂದು ಮಕ್ಕಳ ಕೈಗೆ ಹೊಸ ಬ್ಯಾಗ್ ಸಿಕ್ಕಾಗ ಅವರ ಕಣ್ಣಲ್ಲಿ ಮೂಡಿದ ಹೊಳಪು, ಹೊಸ ನೋಟ್ಬುಕ್ನ ಮೊದಲ ಪುಟವನ್ನು ತಿರುಗಿಸಿದಾಗ ಅವರ ಮುಖದಲ್ಲಿ ಮೂಡಿದ ನಗು, ಹೊಸ ಪೆನ್ಸಿಲ್ ಮತ್ತು ಪೆನ್ ಹಿಡಿದಾಗ ಅವರ ಮನಸ್ಸಿನಲ್ಲಿ ಮೂಡಿದ ಆತ್ಮವಿಶ್ವಾಸ, ಇವೆಲ್ಲವೂ ಯಾವುದೇ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಒಂದು ಹೂವಿಗೆ ನೀರಿನ ಹನಿ ಎಷ್ಟು ಅಮೂಲ್ಯವೋ, ಶಿಕ್ಷಣಕ್ಕಾಗಿ ಹಂಬಲಿಸುವ ಮಗುವಿಗೆ ಒಂದು ನೋಟ್ಬುಕ್ ಕೂಡ ಅಷ್ಟೇ ಅಮೂಲ್ಯ. ಕೇವಲ ಬೆಂಗಳೂರಿನಿಂದ ಸಾಮಗ್ರಿಗಳನ್ನು ಪಾರ್ಸಲ್ ಕಳುಹಿಸಿ ಕರ್ತವ್ಯ ಮುಗಿಸಬಹುದಿತ್ತು. ಆದರೆ ಸ್ವತಃ ತಾವೇ ಶಾಲೆಗೆ ಆಗಮಿಸಿ ಪ್ರತಿಯೊಂದು ಮಗುವಿನ ಬಳಿ ನಿಂತು ಅತ್ಯಂತ ಪ್ರೀತಿಯಿಂದ ಆ ಸಾಮಗ್ರಿಗಳನ್ನು ತಲುಪಿಸಿದ ಉಪ್ಕೃತಿ ಎನ್ಜಿಒನ ಮುಖ್ಯಸ್ಥರಾದ ಶ್ರೀ ಚಂದನ್ ಸರ್ ಹಾಗೂ ಅವರ ಕಾಯಕಯೋಗಿ ಸ್ನೇಹಿತರಾದ ಶ್ರೀ ಸುಮನ್ ಸರ್ ಹಾಗೂ ಶ್ರೀ ವಿಶಾಲಗೌಡ ಸರ್ ಅವರ ಕಾಳಜಿ ಮತ್ತು ಮಾನವೀಯತೆ ನಿಜಕ್ಕೂ ಶ್ಲಾಘನೀಯ. ಇವರ ಸೇವೆಯು ಮಾತಿಗೆ ಸಿಗದ ಕೃತಿಯಲ್ಲಿ ಮೂಡಿದ ನಿಜವಾದ ಮಾನವ ಧರ್ಮ. ವರ್ಷಕ್ಕೊಮ್ಮೆ ಬರುವ ಹುಟ್ಟು ಹಬ್ಬವನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮುಖಕ್ಕೆ ಕೇಕ್ ಬೆಳೆದುಕೊಂಡು ಕೆಲವೇ ನಿಮಿಷಗಳಲ್ಲಿ ಗಾಳಿಯಲ್ಲಿ ತೂರಿ ಹೋಗುವ ಸ್ಪ್ರೇಗಳ ವೈಭವದಲ್ಲಿ ಆಚರಿಸುವ ಬದಲು ಒಮ್ಮೆ ನಿಮ್ಮ ಹತ್ತಿರ ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿರುವ ಒಂದು ಮುಗ್ಧ ಮಗುವಿನ ಕೈಗೆ ಒಂದು ಪೆನ್, ಒಂದು ನೋಟ್ಬುಕ್ ಇಟ್ಟು ನೋಡಿ. ಆ ಕ್ಷಣ ಆ ಮಗುವಿನ ಕಣ್ಣುಗಳಿಂದ ತೂರಿ ಬರುವ ಆ ನಗುವಿದೆಯಲ್ಲ, ಅದು ಜಗತ್ತಿನ ಯಾವ ದೇವಸ್ಥಾನದ ಅರ್ಚಕರು ನೀಡಲಾಗದ, ಯಾವ ಪೂಜೆ ಪುನಸ್ಕಾರಗಳಲ್ಲೂ ಸಿಗದ ಅತ್ಯಂತ ಪವಿತ್ರವಾದ ಆಶೀರ್ವಾದವಿದೆ. ಆ ನಗುವಿನಲ್ಲಿ ನಾಳಿನ ಭಾರತದ ಭವಿಷ್ಯವಿದೆ. ಆ ನಗುವಿನಲ್ಲಿ ಜನ್ಮವಿತ್ತಿದ ಬದುಕಿನ ಪರಮಾರ್ಥವಿದೆ. ಲಕ್ಷಾಂತರ ರೂಪಾಯಿ ಸುರಿದರೂ ಸಿಗದ ದಿವ್ಯ ಆತ್ಮತೃಪ್ತಿ ಆ ಮಕ್ಕಳ ಗಂಟಲಿಂದ ಹೊರಹೊಮ್ಮುವ ಎಂಬ ಒಂದೇ ಒಂದು ತೊದಲ ಮಾತಿನಲ್ಲಿ ಅಡಗಿದೆ. ಆ ಪುಟ್ಟ ಮಕ್ಕಳ ಮುಖದಲ್ಲಿ ಮೂಡಿದ ಆ ನಗುವೇ ಈ ಸೇವೆಗೆ ಸಿಕ್ಕ ಪ್ರತ್ಯಕ್ಷ ದೈವಿಕ ಪ್ರತಿಫಲ. ಹೇಳುವ ಪದಗಳಲ್ಲಿ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹೇಳುವ ಉದ್ದೇಶ ಯಾರನ್ನು ಟೀಕಿಸುವುದಲ್ಲ, ಸಮಾಜದಲ್ಲಿ ಶಿಕ್ಷಣಕ್ಕಾಗಿ ಕೈ ಜೋಡಿಸುವ ಅಕ್ಷರದ ಆಸೆಗಳ ಸಂಖ್ಯೆ ಇನ್ನಷ್ಟು ಬೆಳೆಯಲಿ ಎಂಬ ಸದಾಶಯ ಮಾತ್ರ. ಉಪ್ಕೃತಿ ಎನ್ಜಿಒ ತಂಡಕ್ಕೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮನಗಳು.